ಅಲ್ಲ ಸ್ವಾಮಿ, ಹೇಳಿಪ್ಪ ಅಲ್ಲ ಸ್ವಾಮಿ, ನಂಜನಗೂಡಿಂದ ಬಂದಿ. ನಂಜನಗೂಡಿಂದ ಹೇಳಿಪ್ಪ ಏನ್ ಕೇಳ್ಬೇಕಿತ್ತಪ್ಪ? ನಂಜನಗೂಡಿ ಭಕ್ತಾದಿ ದಿವಸ ನೋಡ್ತಾ ಇರ್ತೀನಿ. ನಿಮ್ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಹಾ, ತುಂಬಾ ಸಂತೋಷ. ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತೀರಿ ಸ್ವಾಮಿ. ಸರಿಪ್ಪ, ನಮ್ಮ ವೆಂಕಟೇಶ್ ಕೇಳ್ಬೇಕಾಯ್ತು ಬುದ್ಧಿ. ಹೇಳಿಪ್ಪ ಏನ್ ಕೇಳ್ಬೇಕಾಗಿತ್ತು? ವೆಂಕಟೇಶ್ ಅಂತ ಏನ್ ಕೇಳ್ಬೇಕಾಗಿತ್ತಪ್ಪ? ನಮ್ಮ ಕೇಳ್ಬೇಕಾಯ್ತು. ತಮ್ಮನ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತದೆ ನಿಮ್ದು. ಹಾ, ಸಮಸ್ಯೆ ಏನ್ ಕೇಳ್ಬೇಕಾಗಿತ್ತು? ನಮ್ಮ ಚೆನ್ನಾಗಿರ್ತದೆ ಏನಂತ ಕೇಳ್ಬೇಕಾಯ್ತು. ಖಂಡಿತವಾಗ್ಲೂ ಚೆನ್ನಾಗಿರ್ತೀರಿ. ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿದ್ದೀರಿ, ಯಾಕೆ ಆತಂಕ ಪಡ್ತೀರಿ? ಹೋಗಿ ದಿನ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ತಾ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಹೇಳಿ ಬಿಡಿ. ನಮ್ಮ ಹೆಸರು ಬರಕ್ಕೆ ಕೇಳ್ಬೇಕಾಯ್ತು ಬಿಡಿ. ದಯವಿಟ್ಟು ಟಿವಿ ನೋಡಬೇಡಿ. ಟಿವಿ ನೋಡ್ದಿರ ಮಾತಾಡಿ. ನಿಮ್ಮ ಹೆಸರು ಬಲಕ್ಕೆ ಭವಿಷ್ಯ ಹೇಳೋ ಅಂಥದ್ದಲ್ಲ. ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಅನುಕೂಲ ಆಗಲಿ. ನಿಮಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬನ್ನಿ. ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ವಿವರಣೆ ತಗೊಂಡು ನಿಮಗೆ ಏನು ಪರಿಹಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಪ್ಪ. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ, ಟಿ ವಿ ನೋಡ್ಕೊಳ್ತಾ ಮಾತಾಡಬೇಡಿ. ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ನೆಟ್ವರ್ಕ್ ಇರೋವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಸರಿಯಾಗಿ ಮಾತಾಡಿ. ಕರೆ ಕಟ್ಟಾಗತ್ತೆ, ಜೊತೆಗೆ ಸಮಯ ಕೂಡ ವೇಸ್ಟ್ ಆಗುತ್ತೆ. ವಿಷಯ ತಿಳ್ಕೊಳ್ಳೋವಂಥದ್ದು ಬಹಳ ಇರುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ನಿಯಮವನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಈ ಪಿತೃಗಳನ್ನು ನಾವು ಯಾವತ್ತೂ ಅವರು ಹೋಗಿರ್ತಾರೆ ಅವತ್ತು ಡೇಟ್ ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ, ಪಂಚಾಂಗದ ಪ್ರಕಾರ ಆ ತಿಥಿ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಇವತ್ತು ಪಂಚಮಿ ಇದೆ, ಬೆಳಗಿನ 8 ಗಂಟೆವರೆಗೂ ಪಂಚಮಿ ಇದೆ, ಆ ನಂತರ ಷಷ್ಠಿ ಇದೆ. ಆ ಷಷ್ಠಿಯ ದಿನ ಹೋಗಿರೋರ ಕಾರ್ಯವನ್ನು ಈ ಒಂದು ಷಷ್ಠಿಯ ದಿನವೇ ಮಾಡಬೇಕಾದ್ರು. ಅಂದರೆ ಇವತ್ತು ಬೆಳಿಗ್ಗೆ ಪಂಚಮಿ ಇರುತ್ತೆ, ಮಧ್ಯಾಹ್ನ ಷಷ್ಠಿ ಬಂದಿದೆ. ಮಧ್ಯಾಹ್ನ ಕಾಲದ ವ್ಯಾಪ್ತಿ ಆ ತಿಥಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕಾರ್ಯವನ್ನು ಮಾಡಬೇಕು. ಅಯ್ಯೋ ನಾವು ಗೌಡರು, ನಾವು ಅವೆಲ್ಲ ಏನು ಮಾಡಲ್ಲ. ಅಯ್ಯೋ ನಾವು ಬೇರೆಯವರು, ನಾವು ಅದೆಲ್ಲ ಏನು ಮಾಡಲ್ಲ. ಇದೆಲ್ಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ. ಖಂಡಿತವಾಗಲೂ ಇಲ್ಲ. ಶ್ರೀರಾಮಚಂದ್ರ ಕ್ಷತ್ರಿಯ ಆಗಿದ್ದು ಕೂಡ ಅವನು ಅವರ ತಂದೆಗೆ ಕಾರ್ಯವನ್ನು ಮಾಡಿದ್ದನ್ನು ನಾವು ರಾಮಾಯಣದಲ್ಲಿ ಕೇಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.